ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 3 ಎ ಪೀಕ್ ಬಿಯಾಂಡ್ ದ ಪಾಯಿಂಟ್ ಅಂತಕ್ಕಂತಹ ಪಾಠಕ್ಕೆ ಸಂಬಂಧಪಟ್ಟಂತಹ ಫಿಗರ್ ಇಟ್ ಔಟ್ ಪೇಜ್ ನಂಬರ್ 58ರಲ್ಲಿ ಬರುವಂತಹ ಕ್ವಶನ್ಸನ್ನು, ಅವುಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟ್ ಪೇಜ್ ನಂಬರ್ 58ನ ಫಸ್ಟ್ ಕ್ವಶನ್ ಏನಿದೆ ಅಂತ. ಓಕೆ ನೋಡಿ, ಇಲ್ಲಿ ಫಿಗರ್ ಇಟ್ ಔಟ್ಗೆ ಸಂಬಂಧಪಟ್ಟಂತ ಕ್ವಶನ್ನು ಒಂದು ಮೇನ್ ಇದೆ. ಅದರಲ್ಲಿ ಸುಮಾರು 6 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಕ್ವಶನ್ನು? ಫೈಂಡ್ ದ ಸಮ್ಸ್ ಅಂಡ್ ಡಿಫರೆನ್ಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊತ್ತ ಮತ್ತು ಏನು ಮಾಡಬೇಕಂತ ಅಂದರೆ ಡಿಫರೆನ್ಸಸ್ ಅಂತ ಹೇಳಿದ್ರೆ ಏನೋ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟಾಗೆ ಫ್ರ್ಯಾಕ್ಷನ್ಸ್ನ ಟೈಪ್ ಕೊಟ್ಟಿದ್ದಾರೆ. ಈ ನೀವು ಫ್ರ್ಯಾಕ್ಷನ್ಸ್ಗೆ ಸಂಬಂಧಪಟ್ಟಾಗೆ ಇದೇ ಚಾಪ್ಟರ್ನಲ್ಲಿ ನೀವು ಹಿಂದ್ಗಡೆ ಸ್ಟಡಿ ಮಾಡಿದರೆ ಏನಪ್ಪ ಅಂತ ಹೇಳಿದ್ರೆ 10th ಅಂತ ಹೇಳ್ತೀವಿ, ಇದನ್ನು 100th ಅಂತ ಕರಿತೀವಿ. 1/10 ಮತ್ತು 1/100th ಪ್ಲೇಸಲ್ಲಿ ಇರ್ತಕ್ಕಂಥದ್ದು. ಇವುಗಳನ್ನು ನೀವು ಪ್ಲೇಸ್ ವ್ಯಾಲ್ಯೂ ಬೇರೆ ಬೇರೆ ಇದೆ. ಇದರ ಪ್ಲೇಸ್ ವ್ಯಾಲ್ಯೂ 1/10 ಇದ್ದರೆ ಇದರ ಪ್ಲೇಸ್ ವ್ಯಾಲ್ಯೂ 1/100th ಅಂತ ಬರುತ್ತೆ. ಇವೆರಡರ ಪ್ಲೇಸ್ ವ್ಯಾಲ್ಯೂವನ್ನು ಸಮ ಮಾಡಿಕೊಂಡು ಅವೆರಡನ್ನು ಅಡಿಷನ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಒಂದೊಂದೇ ಕ್ವಶನ್ನು. ಸೊ ಮೊದಲನೇ ಕ್ವಶನ್ ಎ 3/10 + 3 × 4/100 ಕ್ವಶನ್. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿದರೆ, ನೋಡಿ ಇಲ್ಲಿ 3/10 + 3 4/100 ಅಂತಿದೆ. ಮಧ್ಯದಲ್ಲಿ ಚಿಹ್ನೆ ಪ್ಲಸ್ ಇದೆ ಅಂದರೆ ನೀವು ಅಡಿಷನ್ ಮಾಡಬೇಕಾಗತ್ತೆ. ಅಡಿಷನ್ ಮಾಡಬೇಕಾದ್ರೆ ನಮ್ಮ ಕಂಡೀಷನ್ ಏನಂದರೆ ಯಾವುದೇ ಎರಡು ಫ್ರ್ಯಾಕ್ಷನಿನ ಅಡಿಷನ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಡಿನಾಮಿನೇಟರ್ಸನ್ನು ಸೇಮ್ ಮಾಡ್ಕೊಳ್ಬೇಕು. ಅದ್ರ ಪ್ರಕಾರ ಇಲ್ಲಿ 10 ಇದೆ, ಇಲ್ಲಿ 100 ಇದೆ. 10 ಇದ್ದಿದ್ದನ್ನು 100 ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್. 3/10 ನೀವು 3/10 ಇಂಟು 10 ಕೆಳಗಡೆ ಮತ್ತು ಮೇಲ್ಗಡೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ಕೂಡ ಇಂಟು 10 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ 3/4/100 ಆಯಿತು. ಈಗ ನೀವು ಇದನ್ನು 3 × 10 ಮಾಡಿದ್ರೆ 30 ಅಂತ ಬರಿಬೋದು. 10 × 10 ಮಾಡಿಬಿಟ್ರೆ 100 ಬರುತ್ತೆ. ಪಕ್ಕದಲ್ಲಿರುವಂಥದ್ದು 3/4/100. ಇಲ್ಲಿ ಯಾವುದೂ ಇಲ್ಲ ಅಂದರೆ ಅಲ್ಲಿ ನಂಬರ್ 1 ಅಂತಿರುತ್ತೆ. ಇದರ ಆಧಾರದ ಮೇಲೆ ನಾವು ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಹೋಲ್ ನಂಬರ್ಸ್ಗಳನ್ನು ಒಂದು ಕಡೆ ಆಡ್ ಮಾಡಿಕೊಂಡ್ರೆ ಇಲ್ಲಿ 1 ಇದೆ ಪ್ಲಸ್ ಇಲ್ಲಿ 3 ಇದೆ. ಸೊ ಎರಡು ಹೋಲ್ ನಂಬರ್ಗಳನ್ನು ಒಂದು ಕಡೆ ಪ್ಲಸ್ ಅಂತೇಳಿ ಬರ್ಕೊಂಡು, ಇದಾದ ನಂತರ ಡಿನಾಮಿನೇಟ್ರಲ್ಲಿ ಎರಡೂ ಕಡೆ 100 ಇದ್ದಾಗ ಎರಡೂ ಕಡೆ 100 ಇರೋದನ್ನು ಒಂದು ಬಾರಿ 100 ಅಂತ ಬರ್ಕೊಂಡು ಮೇಲ್ಗಡೆ ಇರುವ ನ್ಯೂಮರೇಟ್ರನ್ನು ಪ್ಲಸ್ ಇರೋದ್ರಿಂದಾಗಿ ನೀವೇನು ಮಾಡ್ತೀರಾ, ಕೂಡ್ತೀರಾ. ಇದಾದ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. 1 + 3 ಮಾಡ್ತೀರಾ 4 ಬರುತ್ತೆ. 30 + 4 ಮಾಡ್ತೀರಾ 34 ಬರುತ್ತೆ. /100. ದಿಸ್ ಈಸ್ ದ ಆನ್ಸರ್. ಇದೇ ರೀತಿಯಲ್ಲಿ ಬಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 9 5/10 × 7/100 ಪ್ಲಸ್ 2 1/10 3/100 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಎರಡೂ ಕಡೆ ಭಿನ್ನ ರಾಶಿಗಳನ್ನು ನೋಡಿದರೆ ಇಲ್ಲಿ 10th 100th ಇದೆ, 10th ಇದೆ. ಈ ಕಡೆನೂ ಕೂಡ 10th ಇದೆ, 100th ಇದೆ. ಈಗ ನೀವು ಒಂದೊಂದಾಗಿ ಗುಂಪು ಮಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಹೋಲ್ ನಂಬರ್ಗಳನ್ನು ಒಂದು ಕಡೆ ಗುಂಪು ಮಾಡಿ ಬರ್ಕೊಳ್ಬೋದು. ಹೋಲ್ ನಂಬರ್ಗಳನ್ನು ಒಂದು ಕಡೆ ಗುಂಪು ಮಾಡಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ 9 + 2 ಅಂತ ಬರೀತೀರಾ. ಇದಾದ ನಂತರದಲ್ಲಿ ಇಲ್ಲಿ 5/10ಗಳನ್ನು ಒಂದು ಕಡೆ ಬರ್ಕೊಂಡ್ರೆ 5/10 ಒಂದು ಕಡೆ ಬರ್ಕೊಂಡು ಈ ಕಡೆ 1/10 ಪ್ಲಸ್ ಅಂತ ಬರ್ಕೊಳ್ರಿ. ಅದೇ ರೀತಿಯಲ್ಲಿ ಮತ್ತೊಂದು ಬಾರಿ ಇಲ್ಲಿ 7/100 ಬರ್ಕೊಂಡು ಮಧ್ಯೆ ಪ್ಲಸ್ ಹಾಕಿ 3/100. ಈ ರೀತಿ 3 ಗುಂಪು ಮಾಡ್ಕೊಂಡ್ವಿ ನಾವು. ಮೊದಲನೇ ಗುಂಪು ಹೋಲ್ ನಂಬರ್ದು, ಎರಡನೇ ಗುಂಪು 10th ಗ್ರೂಪು, ಮೂರನೇದು 100th ಗ್ರೂಪು. ಈ ಗ್ರೂಪ್ಗಳನ್ನು ನಾವು ಕೂಡ್ತಾ ಹೋದಾಗ 9 + 2 ಮಾಡಿದ್ರೆ ನಿಮಗೆ 11 ಬರುತ್ತೆ. 5 + 1 ಮಾಡಿದ್ರೆ ನಿಮಗೆ 6 ಬರುತ್ತೆ. ಕೆಳಗಡೆ 10 ಅಂತ ಬರೀತೀರಾ. ಅದೇ ರೀತಿಯಲ್ಲಿ ಈ ಕಡೆ 7 + 3 ಮಾಡಿದ್ರೆ ಏನು ಬರುತ್ತೆ ಅಂದರೆ 10 ಬರುತ್ತೆ. /100. ಈಗ ಸುಲಭವಾಗಿ ನೀವು ಬರಿಬೋದು ನೋಡಿ. ಇಲ್ಲಿ 0 ಕ್ಯಾನ್ಸಲ್ ಆಗಿಬಿಡುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ಲಿರುವ 0 ಕ್ಯಾನ್ಸಲ್ ಆದರೆ ಇದು ಕೂಡ 10th ಪ್ಲೇಸಿಗೆ ಆಯ್ತು. ಈಗ 1/10 ಇದು 6/10. ಸೊ ಈಗ ನೀವು ಇದನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ 11 + 10 ಒಂದು ಸರಿ ಬರ್ಕೊಂಡು ಮೇಲ್ಗಡೆ 6 ಮತ್ತು 1 ಡಿನಾಮಿನೇಟರ್ನ ಕೂಡಿಬಿಟ್ರಿ ಅಂತ ಹೇಳಿದ್ರೆ 6 + 1 ಎಷ್ಟು ಬರುತ್ತೆ? 7 ಬರುತ್ತೆ. ಇದಿಷ್ಟನ್ನು ನೀವು ಕೂಡಿದಾಗ 11 7 /10 ಅಂತೇಳಿ ಆನ್ಸರನ್ನು ಬರಿತೀರಾ. ಏನು ಬರುತ್ತೆ ಆನ್ಸರು? 11 7/10 ಅಂತೇಳಿ ಆನ್ಸರ್ ಹೇಳಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲೇ ಬರ್ತಕ್ಕಂಥದ್ದು 15 6/10 4/100 ಪ್ಲಸ್ 14 3/10 6/100 ಅಂತ ಕೊಟ್ಟಿದ್ದಾರೆ.
ಇದನ್ನು ಕೂಡ ನಾವು ಆವಾಗಲೇ ಮಾಡಿದ ಹಾಗೆ ನಾವು ಮಾಡೋದಾದರೆ ಹೋಲ್ ನಂಬರ್ಸನ್ನು ಮೊದಲನೇ ಗುಂಪಲ್ಲಿ ಬರ್ಕೊಳ್ತೀರಾ, ಪ್ಲಸ್ ಅಂತ ಹಾಕಿ 6/10 ಪ್ಲಸ್ 3/10 ಅಂತ ಬರ್ಕೊಳ್ತೀರಾ. ಹಾಗೆಯೇ ಮತ್ತೆ ಪ್ಲಸ್ ಹಾಕಿ 4/100 ಪ್ಲಸ್ 6/100 ಅಂತ ಬರ್ಕೊಳ್ತೀರಾ. ಫಸ್ಟ್ ಸ್ಟೆಪ್ಪು. ಇದಾದ ನಂತರದಲ್ಲಿ 15 ಪ್ಲಸ್ 14 ಅನ್ನು ಆ್ಯಡ್ ಮಾಡಿಬಿಟ್ರೆ ನೀವು ಏನು ಬರುತ್ತೆ ಅಂದರೆ 29 ಬರುತ್ತೆ. ಪಕ್ಕದಲ್ಲಿ ಎರಡಕ್ಕೂ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 6 ಪ್ಲಸ್ 3 ಮಾಡಿದ್ರೆ 9 ಬರುತ್ತೆ. ಹಾಗೆಯೇ ಇಲ್ಲೂ ಕೂಡ 4 ಪ್ಲಸ್ 6 ಏನಾಗುತ್ತೆ 10 ಆಗುತ್ತೆ, ಡಿವೈಡೆಡ್ ಬೈ 100. ಸೇಮ್ ಆವಾಗಲೇ ಮಾಡಿದ ಹಾಗೆ 0 0 ಕ್ಯಾನ್ಸಲ್ ಆಗಿಬಿಟ್ರೆ ಇದು ಕೂಡ 1/10 ಆಯಿತು. ಈಗ ಇದು 29, ಎರಡಕ್ಕೂ ಕೂಡ ಡಿನಾಮಿನೇಟರ್ 10 ಅಂತ ತೊಗೊಂಡ್ರೆ 9 ಪ್ಲಸ್ 1 ಮಾಡಿಬಿಟ್ರೆ ಮತ್ತೆ ಏನು ಬರುತ್ತೆ 10 ಬರುತ್ತೆ. ಇದರ ಆಧಾರದ ಮೇಲೆ ಇಲ್ಲೂ ಕೂಡ 10 10 ಕ್ಯಾನ್ಸಲ್ ಮಾಡಿದಾಗ ಇದರ ಆನ್ಸರು 1 ಅಂತ ಬರುತ್ತೆ. ಇದರ ಅರ್ಥ ನೀವು 29 ಪ್ಲಸ್ 1 ಅಂತ ಬರಿಬೋದು. ಕಂಪ್ಲೀಟ್ ಹೋಲ್ ನಂಬರ್ ಸಿಕ್ಬಿಡುತ್ತೆ. ದಟ್ ಈಸ್ ಈಕ್ವಲ್ ಟು 30 ಅಂತೇಳಿ ನೀವು ಆನ್ಸರನ್ನು ಬರಿಬಹುದು. ಇದಾದ ನಂತರದಲ್ಲಿ ಈ ಕಡೆ ಡಿ ಅನ್ನು ಕೂಡ ಕೊಟ್ಟಿದ್ದಾರೆ. 7 7/100 ಮೈನಸ್ 4 4/100. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಲ್ಲೂ ಕೂಡ ಚಿಹ್ನೆ ಮೈನಸ್ ಇರೋದ್ರಿಂದ ಹೋಲ್ ನಂಬರ್ಸ್ಗಳನ್ನು ಬರ್ಕೊಂಡು 7 - 4 ಅಂತ ಬರೆದ್ರಿ ಅಂದರೆ ಈ ಕಡೆ 7/100 ಮೈನಸ್ 4/100 ಆಗುತ್ತೆ. ಈಗ 7 - 4 ಮಾಡಿದರೆ ನಿಮಗೆ 3 ಬರುತ್ತೆ. ಈ ಕಡೆ 100 ಬರ್ಕೊಂಡು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಮೇಲ್ಗಡೆ ನ್ಯೂಮರೇಟರ್ನ ನೀವು 7 - 4 ಅಂತ ಬರ್ಕೊಳ್ತೀರಾ. ಆಗ 3 ಪ್ಲಸ್ 7 - 4 ಮಾಡಿದರೆ ನಿಮಗೆ 3/100 ಅಂತ ಬರುತ್ತೆ. ಇದನ್ನು ನೀವು ಇವೆರಡನ್ನ ಕೂಡಿ ಬರೆದ್ರಿ ಅಂದರೆ 3/100 ಅಂತ ಬರೀತೀರಿ. ದಿಸ್ ಈಸ್ ದ ಆನ್ಸರ್. ಹಾಗೆ ನೆಕ್ಸ್ಟು ಕೊಟ್ಟಿದ್ದಾರೆ 8 6/100 ಮೈನಸ್ 5 3/100. ತುಂಬ ಸುಲಭವಾಗಿ ಇದನ್ನು ಆನ್ಸರ್ನ ಹೇಳ್ಬಿಡ್ತೀರಾ. ಏನಂತ ಹೇಳಿದ್ರೆ 8 - 5 ಬರೀತೀರಾ, ಪಕ್ಕದಲ್ಲಿ 100 ಒಂದೇ ಟೈಮ್ ಬರ್ಕೊಂಡು ಮೇಲ್ಗಡೆ 6 - 3 ಬರೀತೀರಾ. ಆಗ 8 - 5 ಮಾಡಿದರೆ ಆ್ಯಕ್ಚುಲ್ ಆಗಿ ಏನು ಬರುತ್ತೆ, ಸಾರಿ ಇಲ್ಲಿ 8 - 5 ಮಾಡಿದ್ರಿ ಅಂತ ಹೇಳಿದ್ರೆ 3 ಬರುತ್ತೆ. 6 - 3 ಮಾಡಿದ್ರೆ 3 ಬರುತ್ತೆ, ಡಿವೈಡೆಡ್ ಬೈ 100. ಇದನ್ನು ನೀವು 3/100 ಅಂತೇಳಿ ಕಂಪ್ಲೀಟ್ ಆಗಿ ಹೋಲ್ ನಂಬರು ಮತ್ತು ಫ್ರ್ಯಾಕ್ಷನ್ ಅನ್ನು ಸೇರಿ ಹೇಳಿದ್ರಿ ಅಂದರೆ 3/100 ಅಂತ ಬರೀಬಹುದು. ಹಾಗೆ ಈ ಕಡೆ ಕ್ವಶನ್ನು 12 6/100 2/100 ಮೈನಸ್ 9/10 9/100 ಅಂತ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ. ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ಎರಡೂ ಕೂಡ 100 ಕೊಟ್ಬಿಟ್ಟು ಈ ಕಡೆ ಒಂದು 10th ಕೊಟ್ಟಿದ್ದಾನೆ, ಇನ್ನೊಂದು 100th. ಡಿನಾಮಿನೇಟರ್ ಜಾಗದಲ್ಲಿ ಒಂದು ಕಡೆ 10th ಇದೆ, ಇನ್ನೊಂದು ಕಡೆ 100th ಇದೆ. ಈಗ ಇವೆರಡನ್ನ ನೀವು ಸಮ ಮಾಡ್ಕೋಬೇಕು. ಎರಡನ್ನ ಸಮ ಹೇಗೆ ಮಾಡ್ಕೊಳ್ಬೇಕು ಈಗ ನೋಡಿ. ಈಗ ಇಲ್ಲಿ 12 ಇದೆ, ಓಕೆನಾ. ಸೊ ಇದನ್ನು ನೀವು 12 ಅಂತ ಬರ್ಕೊಂಡು ಸೇಮ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದು ಎರಡಕ್ಕೂ ಕೂಡ 6/100 ಎರಡಕ್ಕೂ 100 ಇರೋದ್ರಿಂದ 100 ಅಂತ ಬರ್ಕೊಂಡು 6 + 2 ಮಾಡ್ತೀರಾ, ಓಕೆನಾ. ಮೈನಸ್ ಇಲ್ಲಿ ನೀವು 9 × 10 ಮಾಡ್ಕೊಳ್ರಿ, ಕೆಳಗಡೆ 10 × 10 ಮಾಡಿಕೊಂಡು ಪಕ್ಕದಲ್ಲಿ 9/100 ಅನ್ನು ಬರ್ಕೊಂಡ್ರಿ ಅಂತ ಹೇಳಿದ್ರೆ ಮುಂದಿನ ಸ್ಟೆಪ್ಪಲ್ಲಿ 9 × 10 90 ಆಗಿಬಿಡುತ್ತೆ. ಇದರ ಆಧಾರದ ಮೇಲೆ ನೋಡಿ ಇಲ್ಲಿ 12 6 + 2 ಮಾಡಿದ್ರೆ 8/100 ಆದರೆ ಈ ಕಡೆ 10 × 10 100 ಬರುತ್ತೆ. ಸೊ 10 × 10 100 ಬರೋದ್ರಿಂದಾಗಿ ನೀವು ಡಿನಾಮಿನೇಟರ್ನ ಒಂದು ಬಾರಿ 100 ಅಂತ ತೊಗೊಂಡ್ರೆ 9 × 10 90ಗೆ ಪ್ಲಸ್ 9 ಅನ್ನು ಆ್ಯಡ್ ಮಾಡಿದ್ರಿ ಅಂದರೆ 90 + 9 ಅಂತ ಬರಿಬೋದು ಮೇಲ್ಗಡೆದು. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ 12 8/100 ಮೈನಸ್ 90 + 9 ಮಾಡಿದ್ರೆ 99 ಬರುತ್ತೆ, ಡಿವೈಡೆಡ್ ಬೈ 100 ಅಂತ ತೊಗೊಳ್ತೀರಾ. ಇದಾದ ನಂತರದಲ್ಲಿ ನೀವೇನು ಮಾಡಬಹುದು, ಇಲ್ಲಿ 99/100 ಅಂತ ತೊಗೊಂಡಿದ್ದೀರಿ ಅಂತ ಹೇಳಿದ್ರೆ ಈಗ ನಾನೇನು ಮಾಡ್ತೀನಿ, ಸಪೋಸ್ ಈ 100 99/100 ಇರೋದ್ರಿಂದಾಗಿ ಇದು 100 ಮೇಲ್ಗಡೆನೂ 100 ಆಗಬೇಕು ಅಂದರೆ ನಿಮಗೆ ಎಷ್ಟು ಬೇಕಾಗತ್ತೆ ಅಂದರೆ 1 ಈ ಕಡೆಯಿಂದ ತೊಗೊಳ್ರಿ. ಸೊ 1 ಈ ಕಡೆಯಿಂದ ತೊಗೊಳ್ಬೇಕು ಅಂತ ಹೇಳಿದ್ರೆ 1 ಈಸ್ ಬಾರೋಡ್ ಅಂತ ಬರ್ಕೊಳ್ತೀರಾ, ಓಕೆನಾ. 1 ಈಸ್ ಬಾರೋಡ್ ಫ್ರಮ್ 12 ಅಂತ ಬರಿಬೋದು. 12ರಿಂದ 1 ನೀವು ತೊಗೊಂಡ್ರಿ ಅಂದರೆ ದಟ್ ಈಸ್ ಈಕ್ವಲ್ ಟು 12 ಇದ್ದಿದ್ದನ್ನು ನೀವು 11 ಅಂತ ಬರ್ಕೊಂಡ್ರಿ ಅಂದರೆ 8 ಇದ್ದಿದ್ದು ಏನಾಗುತ್ತೆ, ಆ್ಯಕ್ಚುಯಲ್ ಆಗಿ ನಾವು 1 ಅಂತ ಹೇಳಿದ್ರೆ ಯಾವುದಕ್ಕೆ ಸಮ ಇರುತ್ತೆ ಅಂದರೆ 100 ಡಿವೈಡೆಡ್ ಬೈ 100 ಅಂತ ತೊಗೊಳ್ಬೋದು. ಇದರ ಆಧಾರದ ಮೇಲೆ ಇಲ್ಲಿ ಆಲ್ರೆಡಿ 100 ಇದೆ, 12 1 ಈ ಕಡೆ ತೊಗೊಂಬಂದರೆ ಇದು 108 ಇದ್ದಿದ್ದು ಏನಾಗ್ಬಿಡುತ್ತೆ 108 ಆಗುತ್ತೆ, ಕೆಳಗಡೆ 100 ಅಂತ ಬರ್ಕೊಳ್ತೀರಾ. ಮೈನಸ್ ಈ ಕಡೆ 99/100. ಈಗ ನೀವೇನು ಮಾಡಬಹುದು ಸುಲಭವಾಗಿ ನೀವು ದಟ್ ಈಸ್ ಈಕ್ವಲ್ ಟು 11 ಅಂತ ಹಾಗೆ ಬರ್ಕೊಂಡು ಇದರಲ್ಲಿ ಡಿನಾಮಿನೇಟರ್ಲಿ 100 ಇರೋದ್ರಿಂದ ಮೇಲ್ಗಡೆ 108 ಮೈನಸ್
99 ಮಾಡ್ತೀರಾ, ಆಗ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. 108 ಮೈನಸ್ 99 ಮಾಡೋದ್ರಿಂದ 9 ಬರುತ್ತೆ, ಕೆಳಗಡೆ 100. ಸೊ ಆನ್ಸರ್ ಈಸ್ 11 9/100. ದಿಸ್ ಈಸ್ ದ ಆನ್ಸರ್. ಓಕೆ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಫಿಗರ್ ಇಟ್ ಔಟ್ ಎ ಪೀಕ್ ಬಿಯಾಂಡ್ ದ ಪಾಯಿಂಟ್ ಅನ್ನುವಂಥ ಚಾಪ್ಟರಿನ ಮೊದಲನೇ ಫಿಗರ್ ಇಟ್ ಔಟು ಪೇಜ್ ನಂಬರ್ 58ರಲ್ಲಿ ಬರುವಂತಹ ಕ್ವಶನ್ಸ್ಗೆ ಸುಲಭವಾದಂಥ ಆನ್ಸರ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಫಿಗರ್ ಇಟ್ ಔಟಿನ ಕ್ವಶನ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.